ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 3 ಮಾರ್ಚ್ 2025 ನಿಫ್ಟಿ 50ನಲ್ಲಿ ಏನಾಯಿತು, ಬೇಸಿನಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ. ನಿಫ್ಟಿ 50 ಇವತ್ತು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು. ಸುಮಾರು 5.40 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿದೆ. ಕ್ಲೋಸ್ ಆಗಬೇಕಾದ್ರೆ 22,119.30 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಹಾಗೆ ಸೆನ್ಸೆಕ್ಸ್ 112.16% ಇಳಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 73,085.94 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ, ಟಾಪ್ ಗೇನರ್ಸ್ ಆಫ್ ನಿಫ್ಟಿ 50 ಅಂತ ನೋಡಿದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಸುಮಾರು 4.52% ಏರಿಕೆ ಆಗಿದೆ. ಹಾಗೆ ಗ್ರಾಸಿಮ್ ಇಂಡಸ್ಟ್ರೀಸ್ ಶೇರ್ಸ್ಗಳು, ಐಚರ್ ಮೋಟರ್ಸ್ ಶೇರ್ಸ್ಗಳು, JSW ಸ್ಟೀಲ್, ಭಾರತ್ ಪೆಟ್ರೋಲಿಯಮ್, ಹಾಗೆ ವಿಪ್ರೋ, ಅಲ್ಟ್ರಾಟೆಕ್ ಸಿಮೆಂಟ್, ಟ್ರೆಂಟ್, ಅಪೋಲೋ ಹಾಸ್ಪಿಟಲ್ಸ್, ಹಾಗೆ ಭಾರತೀಯ ಏರ್ಟೆಲ್, HDFC ಲೈಫ್, ಇನ್ಫೋಸಿಸ್, ಬಜಾಜ್ ಫಿನಾನ್ಸ್, L&T, ಮಹೀಂದ್ರ ಆ್ಯಂಡ್ ಮಹೀಂದ್ರ, ಅಡಾನಿ ಎಂಟರ್ಪ್ರೈಸಸ್, ಟಾಟಾ ಸ್ಟೀಲ್, NTPC ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ SBI ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ತೋರಿಸಿದೆ. ಹಾಗೆ ಪವರ್ ಗ್ರಿಡ್, ITC, ಕೋಟಕ್ ಬ್ಯಾಂಕ್, ಟೆಕ್ ಮಹೀಂದ್ರ, ಇಂಡಾಲ್ಕೋ ಇಂಡಸ್ಟ್ರೀಸ್, TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ IPO ಬಾಲಾಜಿ ಫಾಸ್ಫೇಟ್ಸ್ ಲಿಮಿಟೆಡ್ SME IPO ಇದು ನಾಳೆ ಕ್ಲೋಸ್ ಆಗೋದು. ಇವತ್ತು ಅಂತ ಏನು ಇದಕ್ಕೆ ಅಷ್ಟು ರೆಸ್ಪಾನ್ಸ್ ಸಿಕ್ಕಿಲ್ಲ ರಿಟೇಲ್ ಕ್ಯಾಟಗರಿನಲ್ಲಿ. ಸೊ ವಿಡಿಯೋ ನೋಡೋದಕ್ಕೆ ತಮಗೆ ತುಂಬ ಧನ್ಯವಾದ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.